ಧರಣಿ ಧರಣಿ ಸುಗುಣ ಸುಗುಣ. ಓ ಶಾಂತಕಯ್ಯ ಜಯಕಯ್ಯ ಬರ್ರಿ. ಕಲಮ್ಮ ಬರಮ್ಮ ಕೂತ್ಕೊ ಬರ್ರಿ. ಅಪ್ರೂಪಕ್ಕೆ ಬಂದ್ರಿ. ಏನೋ ಮಾತಾಡ್ಬೇಕಾಗಿತ್ತಪ್ಪ, ಅದಕ್ಕೆ ಮಾತಾಡೋಣ ಅಂತೇಳಿ ಬಂದ್ವಿ. ಪ್ರೀತಿ ಇಲ್ವೇ? ಸುಗುಣ ಎಲ್ಗೋದ್ಲು? ಐದಾಳು ಸುಗುಣ ಕರಿತೀನಿ ತಡಿ. ಸುಗುಣ ಸುಗುಣ ಬಾಯಿಲಿ. ಶಾಂತಕಯ್ಯನೂ ಜಯಕಯ್ಯ ಕಲಮ್ಮ ಎಲ್ಲರೂ ಬಂದವ್ರೆ, ಬಾಯಿಲಿ. ಪ್ರೀತಿ ಎಲ್ಗ ಹೋಗ್ಯಾಳೆ ಕಾಣಿಸಲ್ಲ? ಇಲ್ಲೆಲ್ಲ ನಾವು ವಾಕ್ ಮಾಡ್ತಿರ್ಬೇಕು ಹೊರಗೆ. ವಾಕ್ ಮಾಡಕ್ಕೆ ಹೇಳಿದ್ರು, ಹೊರಗೆ ವಾಕ್ ಮಾಡ್ತಿರ್ಬೇಕೇನು. ನಾವು ಹಿಂಗೆ ಉಲ್ಟ್ಕೊಂಡಿದ್ದೆ, ಯಾಕ ಮೈ ನೋವಾದಂಗಾಗಿತ್ತು. ಮೈ ಕೈ ನೋವಿನ ಮಾತ್ರ ಹಿಂಗೆ ಉಲ್ಟ್ಕೊಂಡಿದ್ದೆ. ಬರ್ರಕ್ಕ ಬರ್ರಿ ಕೂತ್ಕೊ. ಬರಮ್ಮ ಕಲಮ್ಮ ಬರ್ರಿ ಕೂತ್ಕೊ ಬರ್ರಿ. ಓ ಎಲ್ಲ ನಮ್ಮ ಮನೆಗೆ ಅಪ್ರೂಪಕ್ಕೆ ಬಂದ್ಬಿಟ್ಟವ್ರೆ. ಒಂದು ಒಮ್ಮೆ ಯಾತ ಮಾತಾಡ್ಬೇಕಾಗಿತ್ತು. ಆಕೆ ಕಲಂ ಕರ್ಕೊಂಬಂದು ನಮ್ಮನ್ನು ಟೀ ಮಾಡ್ತೀನಿ, ಟೀ ಮಾಡ್ಲಾ ಕಾಫಿ ಮಾಡ್ಲಾ? ಯಾತು ಬೇಡಮ್ಮ ತಾಯಿ, ನಮ್ಗೆ ಟೀನು ಬೇಡ ಕಾಫಿನೂ ಬೇಡ. ನಿನ್ನ ಮಗಳಿಗೆ ಬುದ್ಧಿ ಹೇಳಿರ್ ಸಾಕಾಗೈತೆ ನಮಗೆ. ನನ್ನ ಮಗಳಿಗೆ ಯಾಕಕ್ಕ ಕಲಕ ಹಿಂಗಂತೀಯ? ಇವಾಗ ಅದನ್ನು ಮಾತಾಡೋಕ್ಕೆ ಬಂದಿರೋದು. ಟೀನು ಬೇಡ ಕಾಫಿನೂ ಬೇಡ, ತೀರಾ ಆಮೇಲೆ ಮಾಡುವಂತೆ. ಕಲಮ್ಮ ಯಾತ ಮಾತಾಡಬೇಕು ಹೇಳ್ಬೇಕು, ಧರಣಿ ಇಂತ ಮಾತಾಡ್ಬರೋಣ ಬಾರಕ್ಕ ಅಂತೂ ಅದಕ್ಕೆ ಬಂದ್ವಿ. ಸುಗಣ, ನಿನ್ನ ಮಗಳಿಗೆ ಒಂದಿಟ್ಟು ಬುದ್ಧಿ ಹೇಳು. ಇವ್ರ ಮಗನ ಜೊತೆಗೆ ಹೊಲದೊಳಗೆಲ್ಲ ಓಡಾಡ್ತಾಳೆ, ಹೋಗ್ತಾಳೆ. ಇವ್ರ ಮಗುಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟಾಳೆ, ಲವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಈ ವಯಸ್ಸಿನಾಗ ಯಾಕಮ್ಮ ಅವ್ರಿಗೆಲ್ಲನ? ಹುಡುಗಿಗೆ ಈ ವಯಸ್ಸಿಗೆ ಬೇಕೇನಮ್ಮ ನಿನ್ನ ಮಗಳಿಗೆ? ಯಾರನ್ನ ಏನಂತಾರೆ ಸುಗುಣ? ನೀನು ಇವಾಗ ಒಳ್ಳೆ ಹೇಳಾದ್ರೂ ಯಾರ ಅಮ್ಮ ಏನಂತ ಬುದ್ಧಿನೇ ಕಲ್ತಾಳೆ ಹುಡುಗಿ ಅಂತಾಳೆ. ಅಲ್ಲ ಅಂತಾರ ಇಲ್ವಾ ಹೇಳು? ನಾನು ಹೇಳ್ತೀನಕ್ಕ, ಬೇಡ ಕಣಮ್ಮ, ನನ್ನ ಹೆಸರು ಇಕ್ತಾರೆ ನಿನಗೆ, ಬೇಡ. ಒಳ್ಳೆ ರೀತಿಯಿಂದ ಯಾರ ಅಮ್ಮ ಅಂತಾಳಾದ್ರೂ ಮಗಳಾದ್ರೂ ಒಳ್ಳೆಯಳಪ್ಪ ಅಂತ ಅನ್ಬೇಕು ಜನ, ಹಂಗಿರಮ್ಮ ಅಂತ ಹೇಳ್ತೀನಿ. ನನಗೆ ಗೊತ್ತಿಲ್ಲಪ್ಪ ಇದೆಲ್ಲ. ನನಗೆ ಗೊತ್ತಿದ್ರೆ ಸರಿಯಾಗಿ ನಾಲ್ಕು ಬಿಡ್ತಿದ್ದೆ. ಏನು ಮಾಡ್ತೀನಿ, ನನಗೆ ಗೊತ್ತಿಲ್ಲ ಕಣಕ್ಕ. ನಾವು ಇರೋಳೊಬ್ಳು ಅಂತ ಅಂದ್ಬಿಟ್ಟು ಸುಖಕ್ಕೆ ಸಾಕ್ಬಿಟ್ಟೆ ನಾನು. ಅದಕ್ಕೇನೆ ಯಾರ ಮಾತು ಕೇಳಲ್ಲ ಅಮ್ಮಣ್ಣಿ, ಹಂಗಾಗ್ಬಿಟ್ಟೈತಿ ಇವಾಗ. ಅಣ್ಣ ಕೇಳಂಗೆ ಇಕ್ಕೇಬೇಕಣ್ಣ, ಕೇಳಬೇಕು. ಅಲ್ಲ ನನ್ನ ಮನೆ ಹಾಳು ಮಾಡಿದ್ರೆ ಇವಾಗ ನಿನ್ನ ಮಗಳು ಬಂದು, ಅಣ್ಣ ನನ್ನ ಮಗಗೆ ಮದುವೆ ಮಾಡ್ಕೊಬೇಕಂತ ನನಗೆ ಇಷ್ಟ ಇಲ್ಲ ನೋಡಿ, ಹೇಳಿರ್ತೀನಿ. ನಿನ್ನ ಮಗಳಿಗೆ ನಿನ್ನ ಬುದ್ಧಿ ಕಲಿಸ್ಕೊಂಡು ನಿಮ್ಮ ಹುಡುಗಿ ನಿನ್ಗೆ ಇಕ್ಕೆ ಮಾತು ಕಲಿ ಗೌರವಾಗಿ ಅಷ್ಟೇ. ನನ್ನ ಮಗ ಏನು ಗಂಡು ಮಗ ಏನು ಮಾಡ್ಕೊಂಬಂದ್ರೆ ಏನು ಮಾಡಿದ್ರು ನಡೀತೈತೆ. ಮುಂದೆ ಸಮಸ್ಯೆ ಆದರೆ ಅನುಭವಿಸೋರು ನೀವು. ಏನು ಮಕ್ಳಿಗೆ ಗೊತ್ತಲ್ಲ ಒಂದಿಷ್ಟು ಸಮಸ್ಯೆ ಆದರೆ ಎಷ್ಟು ಅನುಭವಿಸ್ಬೇಕು ಅಂತ. ಸುಪ್ಪಿನ ನೋಡಿದ್ಯಾ ತಾನೇ? ಅವಳ ಜೀವನ ಹಾಳು ಮಾಡ್ಕೊಂಡು ಇವತ್ತು ಅವಳಿಗೆಂಥ ಪರಿಸ್ಥಿತಿ ಬಂದೈತೆ ಅಂತ ಹೇಳಿ ನೀನು ಹೇಳ್ಬೇಕಣ್ಣ. ನಿನ್ನ ಮಗಳಿಗೆ ಬುದ್ಧಿ ಹೇಳಿ ನಿನ್ನ ಮಗಳನ್ನ ಬೈವಾಗಿ ಇಕ್ಕೇಬೇಕು. ನಾಳೆ ಹೊತ್ತಿನಾಗ ಏನಾರ ಸಮಸ್ಯೆ ಆದ್ರೆ ಬಂದು ನಾನು ಕೇಳಂಗಿಲ್ಲ, ಕಲಮ್ಮ ಹಂಗೆ ಹಿಂಗೆ ಅಂತೇಳಿ ನಾನು ಕೇಳಂಗಿಲ್ಲ. ನಾನು ಅದಕ್ಕೆ ಈಗಲೇ ಹೇಳೋಗನ ಅಂತ ಬಂದಿದ್ದೀನಿ. ಅವಳನ್ನ ಬೈವಾಗಿ ಇಕ್ಕೇಳ್ರಿ, ಅವಳಿಗೆ ಬುದ್ಧಿ ಕಲಿಸ್ರಿ. ಸರಿಯಾಗಿ ನಾಲ್ಕು ಬಿಟ್ಟು ಒಳಕ್ಕೆ ಇಕ್ಕೊಂಡು ಬುದ್ಧಿ ಕಲಿಸಿ, ಮನೆಯಾಗ ಕಾಪುರ ಕಲಿಸಿ, ಮನೆಯಾಗ ಹೇಳ್ದಂಗೆ ಕೇಳ್ಕೊಂಡು ಇರಂಗೆ ಮಾಡ್ರಿ. ಅಲ್ಲ ಅವಳಿ ಮುಂಡೆ ಇಂಥ ಮಾಡ್ಕೊಂಡು ಯಾರಿಗಾನ ಏನು ತಲೆಗೆ ತರಬೇಕು ಅಂತ ಇದ್ದಾಳೆ. ಹೇಳಿದ್ರೆ ಹೇಳ್ತೇನು ನಮ್ಮಪ್ಪಗೆ ಬಂದು ಹೇಳು. ನೀನು ಏನು ಮಾಡ್ತೀಯ? ನಾನು ನಿನ್ನ ಮಗನ ಇಷ್ಟಪಡ್ತಾ ಇದ್ದೀನಿ, ನಾವು ಲವ್ ಮಾಡ್ತಾ ಇದ್ದೀವಿ, ಏನು ಮಾಡ್ತೀಯ ನೀನು ಅಂತ ಹೇಳಿ ಕಟ್ರ ಮಟ್ರ ನಂಗೆ ಮಾತಾಡುತ್ತಲ್ಲ ಅದು ದೇವನಂತದ್ದೆಲ್ಲನ. ನೀಟು ಸುಗಣ ಹುಡುಗಿಗೆ ಬುದ್ಧಿ ಹೇಳಿ ಮನೆಯಾಗೆ ಬದುಕೋ ಬಾಳೋ ಕಲ್ಸಮ್ಮ. ಬದುಕೋ ಬಾಳೋ ಕಲಿಸ್ಬೇಕು. ಸುಮ್ಮನೆ ನಾಯಿ ತಿರ್ಗ್ದಂಗೆ ತಿರ್ಗಕ್ಕೆ ಬಿಡಬಾರ್ದು ಕಣಮ್ಮವು. ಹಂಗೆ ಬಿಟ್ಟೆ ಮತ್ತೆ ಶಶಿಕಾಲ ಅಳ್ಳ ಸೊಪ್ಪಿನ ಹೆಂಗೆ ತಲೆ ಮೇಲೆ ಕಿಕ್ಕಂಡು ಮೆರ್ಸಿ ನಾನು ಒಂದು ಬದುಕಿ ಕಲ ಅಂತ ಮೆರ್ಸೇನೆ ಅಂತದ್ದು ಮಾಡ್ಕೊಂಡಿದ್ದು. ಈಗ ಇವತ್ತು ಕಲಮ್ಮನ ಮಗಳು ದೊಡ್ಡಿದು ಹೇಳಕ್ಕೆ ಬಂದವ್ರೆ ಅಂತ ಅನ್ಕೋಬಾರ್ದು. ಅವಳೇನಂತ ತಪ್ಪು ಕೆಲಸ ಮಾಡಿಲ್ಲ. ಏನೋ ಮನೆ ಮೇಲೆ ಎಲ್ಲರ ಮನೆಯಾಗೂ ಜಗಳ ಇರ್ತಾವೆ, ಅತ್ತೆ ಸೊಸೆ ಜಗಳ, ಅದು ಇದು ಜಗಳ ಅಷ್ಟೇ ಬಿಟ್ಟರೆ ಇನ್ನೇನು ಬೇರೆ ಯಾವುದೂ ಇಲ್ಲ. ನೀನು ಸುಗಣ ಹೇಳ್ಬೇಕಣಮ್ಮ, ಹಿಂಗಿದ್ರೆ ಆಗಲ್ಲ ಅಷ್ಟೇ ನೋಡಿ. ಸುಮ್ಮನೆ ಮರ್ಯಾದೆ ಕೇಳುತ್ತೆ. ಹಿಂಗಂಬದು ಗೊತ್ತಿರಲಿಲ್ಲ ಕಣಮ್ಮ ನನಗೆ. ನಾನು ಬುದ್ಧಿ ಕಲಿಸ್ತೀನಿ ಬಿಡು, ಹೇಳ್ತೀನಿ ಪಟ ಸರಿಯಾಗಿ ತಿಳಿ ಹೇಳ್ತೀನಿ. ನಾವೇನೋ ಬಿಡತ್ತ ಒಬ್ಬಳ ಇದ್ದಾಳೆ ಬೆಳಕಂಬ್ಲಿ ಅಂತ ಸುಮ್ಮನೆ ಆಗಿದ್ವಿ. ಕಲಕಯ್ಯ ಅಜ್ಜಿ ಯಾವಾಗ ಬನ್ರಿ? ಹ್ಯಾಪಿ ಕಾಸ್ಪರಮ್ಮ ಇವಾಗಿನ ಬಂದರು. ಇವ್ರ ಮೇಲೆ ವೈಷ್ಣು ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ರೆ ಎತ್ತೋದ್ಲ ಅವಳು ಕರೀಲಿ. ಅಯ್ಯೋ ಅತ್ತೆ, ಅವಳು ನಾವು ಮಾತಾಡ್ಸಂಗಿಲ್ಲ. ಅವಳು ಭಾಳ ಕೆಟ್ಟ ಹಿಡ್ದಾಳು. ಅವಳಿಗೆ ನಾವೇನು ಮಾತಾಡ್ಸಂಗಿಲ್ಲ, ಹೇಳಂಗಿಲ್ಲ. ನಮಗೆ ಕಾಫಿ ಬೇಡ, ಟೀ ಬೇಡ, ಯಾತು ಬೇಡ. ಅವಳು ನ್ಯಾಯ ರೀತಿಯಿಂದ ಇದ್ದರೆ ನಮಗೆ ಅದೇ ಹಾಲು ಕುಡ್ದೋಡು ಸಂತೋಷ ಆಗುತ್ತೆ. ಏನೇ ಬೇಡ ತಾಯಿ, ಸುಮ್ಮನೆ ನಮ್ಮನೇನು ಹಾಳು ಮಾಡ್ತಾಳೆ, ನಿಮ್ಮ ಮರ್ಯಾದೇನು ತೆಗಿತಾಳೆ ನೋಡು ಅಷ್ಟೇನೆ. ಹೊರ್ತ್ಕೊಳ್ರಿ. ನಮ್ಮ ಅಪ್ಪಗೆ ಹೇಳಿದ್ರೆ ಕೇಳಲ್ಲ. ಬಿಡ್ರಲ್ಲ ಹುಡುಗಿ ಮೇಲೆ. ಅದು ಯಾಕಂಗೆ ಆಡ್ತೀರಾ ಅಂತ ಹೇಳ್ತಿದ್ದೆ. ನೋಡಪ್ಪ ಇವಾಗ ಮನೆ ಬಾಗ್ಲಕ್ಕೆ ಬಂದು ಒಬ್ರು ಹೇಳ್ದಾಗ ಗೊತ್ತಾಗುತ್ತಾ ನಿನ್ನ ಮಗಳು ಸರಿ ಇಲ್ಲ ಅಂತ ಹೇಳಿ? ಒಬ್ರು ಬಂದು ಹೇಳ್ದಾಗ ಗೊತ್ತಾಗುತ್ತೆ ನಿನಗೆ. ನಾನು ಹಂಗೆ ಅಂದ್ಕೊಂಡಿರ್ಲಿಲ್ಲ ಕಣಪ್ಪ. ಬಿಡತ್ತ ಏನಪ್ಪ ಒಂದೈತತ್ತ ಹೆಂಗ ಬೆಳಕಂಬ್ಲಿ, ಯಾಕೆ ಬೈಯನೋ ಅದ್ಯಾನ ಅಂತ ನಾನು ಒಳ್ಳೆ ಬುದ್ಧಿಯಿಂದ ಒಳ್ಳೆ ತಂದಿಂದ ಇದ್ದರೆ ಇವಾಗಿನ ಕಾಲ ಹಿಂಗೆ. ನಾವೇನೋ ಬಿಡತ್ತ ಒಯ್ಬಾರ್ದು ಬಡಿಬಾರ್ದು ಸರಿಯಾಗಿ ನೋಡ್ಕೊಂಬನ ಅಂತ ನಾವು ಒಳ್ಳೆ ಮನಸ್ಸಿಂದ ಒಳ್ಳೆ ರೀತಿಯಿಂದ ಯೋಚನೆ ಮಾಡಿದರೆ ಹಿಂಗೆ. ಇನ್ನು ಹೇಳಿದ್ಯಲ್ಲ ಬಿಡಮ್ಮ, ನಾನು ನೋಡ್ಕೊಂತೀನಿ. ಪಾಪ ಇದು ಗೊಳಾಡೋದವಳ ಅದು. ಇವಾಗ ನೋಡು ಹಿಂಗೆ ಮಾಡಿದ್ರೆ ನನ್ನ ಮಗ ನಾವು ಏನು ಮಾಡಬೇಕು ಏನು ಎತ್ತ ಅಂತ ಗೊಳಾಡೋದು ಕಲಮ್ಮ. ಅದಕ್ಕೆ ಬಾ ಸುಮ್ಮನೆ ಧರಣಿಗೆ ಹೇಳೋಣ, ಅವ್ರ ಮನೆಯಾಗ ಹೇಳಿರಿ. ಈಗ ಸುಮ್ಮನೆ ನಾಲ್ಕು ನಿನ್ ಕಾಮಂಗೆ ಗುದ್ದಾಡಿರೇನು ಓಡ್ತಾರೆ ಹೊರ್ತನು
ಯಾರೇನು ಜನ ಬಿಡಿಸಲ್ಲ, ತಿರ್ಗಿ ಊರು ತುಂಬ ಆಡ್ತಾರೆ, ನಮ್ಮ ಮರ್ಯಾದೆ ನಾವೇ ತಕ್ಕಣಂಗಾಗುತ್ತೆ. ಇವಾಗ ಇವ್ರ ಮಗನ ಮರ್ಯಾದೆನೂ ಹೋಗುತ್ತೆ, ನಿನ್ನ ಮಗಳ ಮರ್ಯಾದೆನೂ ಹೋಗುತ್ತೆ. ಅದಕ್ಕೆ ಯಾತು ನೀನು ಈಗ ಊರಾಗ ಗುದ್ದಾಡೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡ ಕಣಮ್ಮ. ಬಾ ಹೋಗಿ ಅವ್ರ ಮನೆಯ ಕುತ್ಕೊಂಡು ಎಲ್ಲ ಧರಣಿಂತ ಮಾತಾಡೋಣ ಅಂತೇಳಿ ನಾನು ಅದಕ್ಕೆ ಕರ್ಕೊಂಬಂದಿದ್ದು. ಮಕ್ಕಳ ಇದ್ದಾವೆ ಅಂದ್ಮೇಲೆ ಗೊತ್ತವೆ ಸಮಸ್ಯೆಗಳು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ನಾವು ಯಾವತ್ತು ಅನುಭವಿಸಿದ್ದೀವಿ. ನಮ್ಮ ಒಂದೊಂದು ಸಮಸ್ಯೆಗಳಲ್ಲ, ನಮ್ಮಂಥದ್ದಾದ್ರೆ ಒಂದಿನ ಅನುಭವಿಸೋಕ್ಕಾಗಲ್ಲ. ಅಯ್ಯಪ್ಪ, ನಾವವ ಪಾಠ ಬಿದ್ದಿರೋದು ನೆನೆಸ್ಕೊಂಡ್ರೆ ಈಗಲೂ ನನಗೆ ಕಣ್ಣ ನೀರು ಬರ್ತವೆ. ನೆನೆಸ್ಕೋಬಾರ್ದು. ಬಡು ಶಾಂತಕ ಹಿಂಗೆ ಅಂಬುತ್ತೆ ಅಂತ ಅನ್ಕೋಬೋದು ಎಲ್ರೂ. ಆದರೆ ಅವತ್ತಿನ ಕಷ್ಟದಾಗೇನ ನಾವು ಹಂಗೆ ಧೈರ್ಯವಾಗಿದ್ದೀವಿ. ಇವಾಗ ಧೈರ್ಯ ಕೆಡಿಸ್ಕೋಬಾರ್ದು ನೀವು ಅಂತ ಹೇಳೋದಷ್ಟೇ. ಅವಳಿಗೆ ಬುದ್ಧಿ ಹೇಳ್ರಿ, ಬುದ್ಧಿ ಹೇಳಿ ಸರಿಯಾಗಿ 4 ಹೇಳ್ರಿ. ಹಸಿಕ್ ಹೋಗ್ಬಾರ್ದು, ಮನೆಯಿಂದ ಹಸಿಕ್ ಹೋಗ್ಬಾರ್ದು. ಯಾವ್ದು ಸುಮ್ಮನೆ ಎಲ್ಲೆಲ್ಲ ಹೋಗ್ತೀವಿ ಅನ್ಬೇಕು. ಆ ಹುಡ್ಗನ ಜೊತೆ ಹೊಲ್ದಲ್ದಕ್ಕೆಲ್ಲ ಹೋದ್ರಿ ಯಾರನ್ನ ಏನು ಅನ್ಕೊಂತಾರವಲ್ಲ, ಒಂದು ಹುಡ್ಗನ ಜೊತೆಗೆ ಅವಳಂಗೆ ಹೋದ್ರಿ ಯಾರನ್ನ ಏನಂತಾರೆ ಹೇಳು? ಅಲ್ಲ ಹೇಳಿ ಡೀಲ್ ಹೇಳಿ. ಅಯ್ಯೋ ಅನ್ಕೊಂಡೆ ಅನ್ಕೊಂತಾರೆ. ಇವಾಗ ಯಾರನ ಸುಮ್ಮನೆ ಒಂದು ಹುಡುಗಿ ಮಾತಾಡ್ತಾ ಇದ್ದಾರೆ ಅಂದ್ರು ತಪ್ಪು ತಿಳ್ಕೊಂಬ ಅಂತ ಕಾಲ ಇವಾಗ. ಇವಾಗ ಇರೋ ಪರಿಸ್ಥಿತಿನೇ ಹಂಗೆ, ತಪ್ಪು ತಿಳ್ಕೊಂಬ ಅಂತ ಕಾಲ. ಅಂತದ್ರಾಗೆ ಅವಳು ಹಂಗೆ ಹೋಗಿ ಮಾತಾಡೋದು, ಅಲ್ಲಿರೋದು, ಹೊಲ್ತಕ್ಕೆ ಹೋಗೋದು ಎಲ್ಲ ಮಾಡ್ತಾಳೆ ಅಂದ್ರೆ ಮತ್ತೆ ತಿಳ್ಕೊಂಬಂಗಿರ್ತಾರೆ. ತಿಳ್ಕೊಂತಾಳೆ. ನಮಗೆ ಗೊತ್ತಿರಲಿಲ್ಲ, ಗೊತ್ತಾತಲ್ಲ ಈ ಪಟ್ಟು ಕೇಳ್ತೀವಿ ಬಿಡ್ರಿ. ನಾನು ಮೊನ್ನೆ ಹೇಳಿದೆ, ಅಲ್ಲೂ ಇಲ್ಲಿ ಹೋಲ್ಕಿಸ್ಕೊಂಡು ಮಾತಾಡಬೇಡ ಅಂತ. ನಾನು ಹಂಗೆ ಮಾತಾಡೋದು, ನೀನು ಏನು ಮಾಡ್ತೀಯಾ ಅಂತ ಕೇಳ್ತಾಳೆ. ನನ್ನ ಹಂಗೆ ಹೊಲ್ದಾಗ ಬಂದಿದ್ಲು. ಈ 2-3 ದಿನ ಚಂದ್ರನ ಬೈಕ್ ಕಳ್ಸೈತೆ. ಹೋಗಮ್ಮ ಹಿಂಗೆ ಬರಬಾರ್ದು ಹುಡುಗರು ಕುಟ್ಟೆ ಹೊಲ್ದುಗಳಕ್ಕೆ ಯಾಕೆ ಬತ್ತೀಯ, ಯಾರನ್ನ ನೋಡ್ದಾರ ಏನು ಅನ್ಕೊಂತಾರೆ ನಿನಗೆ ಅಂತ ಹೇಳಿ ಚಂದ್ರನ ಬೈಕ್ ಕಳ್ಸೈತೆ. ಬೈಕ್ ಕಳ್ಸಿದ್ಮೇಲೂ ತಿರ್ಗಿ ಹೋಗಕ್ಕೆ ಬಂದವಳೆ. ನನ್ನ ಸ್ನೇಹ ಹೇಳಿದ್ರು, ನೀನು ಯಾರು ಹೇಳಕ್ಕೆ, ನೀನು ಯಾರು ಹಂಗೆ ಹಿಂಗೆ ಅಂತ ಅವಳು ನಂಬ್ತಾಳೆ. ನೀನೇ ಸರಿ ಇಲ್ಲ, ನೀನೇನು ಹೇಳಕ್ಕೆ ಬತ್ತೀಯ ಅಂತ. ನಮ್ಮ ಸ್ನೇಹ ಅಂತ ಬದುಕು ಮಾಡಿಲ್ಲ ಯಾವತ್ತೂ ಮಾಡಿಲ್ಲ. ಅವಳು ನಾನು ಕೊಟ್ಟಿದ್ದ ತಕ್ಕ ಮದುವೆ ಆಗ್ಯವಳೆ, ನಾನು ಒಪ್ಪಿರೋ ತಕ್ಕ ಮದುವೆ ಆಗ್ಯವಳೆ. ಇವತ್ತು ಏನೋ ಒಂದಿಟ್ಟು ಜಗಳ ಮಾಡ್ಕೊಂಡವಳು ಅಷ್ಟು ಬಿಟ್ಟರೆ ಅವಳೇನು ಯಾವತ್ತಂತ ಯಾವನಿಂದಲ ಓಡೋಗೋದು, ಯಾವನಿಂದಲ ಸುತ್ತರಿಯೋದು ಇಂಥ ಬದುಕು ಅವಳು ಯಾವತ್ತೂ ಮಾಡಿಲ್ಲ. ನಮ್ಮ ಸ್ನೇಹ ಅಲ್ಕ ಕೆಲಸ ಮಾಡಿಲ್ಲ ಅವಳು ಯಾವತ್ತೂ. ಹಿಂಗೆ ಹೊಲದ್ಗೊಳಕ್ಕೆಲ್ಲ ಹೋಗಿ ಒಬ್ರ ಜೊತೆ ಸುತ್ತರಿಯೋದು ಇಂಥ ಮದುವೆಗಿನ ಮುಂಚೆ ಯಾವುದು ನಮ್ಮ ಮಗಳು ಕೆಟ್ಟ ಕೆಲಸ ಮಾಡ್ಕೊಂಡಿಲ್ಲ. ಮದುವೆಗಿನ ಮುಂಚೆ ಭಯವಾಗಿದ್ಲು, ಮದುವೆ ಆದಮೇಲೆ ಹಂಗಾಗಿದ್ದವಳು ಅಷ್ಟೇ. ಮದುವೆಗಿನ ಮುಂಚೆ ನಾನು ಕೇಳು, ಇಲ್ಲೇ ಶಾಂತಕ ಜಯಕ ಇದ್ದಾರೆ, ನಾನು ಹೆಂಗೆ ಇಕ್ಕೊಂಡಿದ್ದೆ ನನ್ನ ಮಗಳನ್ನ ಅಂತೇಳಿ. ಹೊಸಲು ದಾಟ್ ಕೊಡ್ದು ಮನೆಯಾಗಳದ್ದು ಬದುಕು ಭಾಳ ಎಲ್ಲ ನೀಟಾಗಿ ಕಲ್ತ್ಕೊಂಡು ಮನೆಯ ಬಿದ್ದಿರ್ಬೇಕಾಯ್ತು. ಹಂಗೆ ಇಕ್ಕೊಂಡಿದ್ದೆ ನನ್ನ ಮಗಳನ್ನ ನಾನು. ಎಲ್ಲರೂ ಹಂಗೆ ಅಂಬಾರ, ಎಂಥ ಸೆನಕ್ಕೆ ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸಿ ಹೆಂಗಿದೀಯ ಅಂತ. ಮದುವೆ ಆದಮೇಲೆ ಅದು ಏನಾತ ಏನೋ ಒಂದಿಟ್ಟು ಜಗಳ ಮಾಡ್ಕೊಂಡಿರೋದು ಬಿಟ್ರೆ ಅವಳು ಇನ್ನೇನು ಅಂತ ತಪ್ಪು ಕೆಲಸ ಮಾಡಿಲ್ಲ. ಬಿಡಮ್ಮ, ಇನ್ನು ಹೇಳಿದಿರಲ್ಲ, ನಾನೆಲ್ಲ ನೋಡ್ಕೊಂತೀನಿ ಬಿಡು. ಬೇಜಾರಾಗ್ಬಿಟ್ಟು ಸುಮ್ಕಿರು, ನಾನೆಲ್ಲ ಹೇಳ್ತೀನಿ. ನೀನು ಬೋರ್ಲಿ, ನಾನೆಲ್ಲ ಕುಂಡ್ರಿಸ್ಕೊಂಡು ಮಾತಾಡ್ತೀನಿ ಸುಮ್ಕಿರು. ನಾನೆಲ್ಲ ಹೇಳ್ತೀನಿ. ಎಲ್ಲಗೂ ಓದ್ಲು ಸುತ್ತಾರ್ಕೊಂಡಿರು ಬರೋದು ನೋಡಿದ್ಲೇನ, ಅದಕ್ಕೆ ಪುಟ್ಕೊಂಡು ಎತ್ಲಾಗ ಎಗ್ರೇವ್ರೆ. ಒಂದು 5 ನಿಮಿಷ ಮಂಟಾಗಿರಲ್ಲ. ಅದೇನು ಕಾಲಕ್ಕೆ ಚಕ್ರ ಕಟ್ಕೊಂಡವಳ ಏನು 5 ನಿಮಿಷ ಒಳಕ್ಕೆ ಬಂದಿರ್ತಾಳ. ವೈಷ್ಣು ಅಂಬೋದ್ರೊಳಗ ಅಲ್ಲಿ ಹೊರಕ್ಕೆ ಎಗರಿರ್ತಾಳೆ. ಬಾರಮ್ಮ ಒಂದೆರಡು ಪಾತ್ರೆಗಳು ತೊಳ್ಕೊಡು. ಅವಳು ಮನೆ ಕೆಲಸ ಮಾಡಲ್ಲ. ನಿಮ್ಮ ಮಾಮ ಹೇಳ್ತಿರ್ಲಿಲ್ಲ, ನಾನು ಹೇಳ್ತಿದ್ದೆ, ಮಾಮ ಮನೆ ಕೆಲಸ ಏನೇನೋ ಹೆಲ್ಪ್ ಮಾಡಕ್ಕೇಳಮ್ಮ ಅಂತ. ಇನ್ನೇನಂತ ಮಗಳ ಮೇಲೆ ಅತಿಯಾದ ಪ್ರೀತಿ ನಮ್ಮ ಅವನಿಗೆ. ಹೇಳಿದ್ರೆ ಕೇಳ್ತಿರ್ಲಿಲ್ಲ. ನಮ್ಮ ಮಾಮ ಅಷ್ಟು ಅವಳಿಗೆ ಪ್ರೀತಿ ಕೊಟ್ಬಿಡ್ತು. ಅವಳು ತಲೆ ಮೇಲೆ ಕಿಕ್ಕೊಂಡಿದ್ದು ಹಿಂಗಾಗಿದ್ದೀಗ. ನಮ್ಮ ಅತ್ತೆ ಏನು ತಲೆ ಮೇಲೆ ಕಿಕ್ಕೊಂಡಿಲ್ಲ ಅವಳನ್ನ. ಕೊಡೋದು ಇಕ್ಕತ್ತು ಸರಿ ಎತ್ತಿ ಹೇಳ್ತಾ ಇರೋದು. ಹೋಗಿ ಮಾಡು ಬದುಕು ಬಾಳು ಅಂತ ನಮ್ಮ ಅತ್ತೆ ಹೇಳಕ್ಕೆ ನಮ್ಮ ಮಾಮ ಹೇಳ್ತಿರಲಿಲ್ಲ. ಮಾಮಗೂ ಸ್ವಲ್ಪ ಹೆಣ್ಮಗಳು ಅಂಬತ್ತು ಪ್ರೀತಿ. ಆದರೆ ಅದು ಕುಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ವೇ ಆ ಹುಡುಗಿಗೆ? 5 ನಿಮಿಷ ಮನೆ ಒಳಗಿಡಲ್ಲಮ್ಮ, 5 ನಿಮಿಷ ಮನೆ ಒಳಗಿರಲ್ಲ. ಅದು ರಾತ್ರಿ ಹೊತ್ತು ನಾವು 9:30 ಗಂಟೆ ತನಕ ಅಲ್ಲೂ ಇಲ್ಲೂ ಕೂತ್ಕೊಂಡು ಮಾತಾಡೋದು. ಅವಾಗ ಬತ್ತಿಲ್ವೇ ಕತ್ಲಾಗೈತೆ ಇವಾಗ ಅಲ್ಲಿ ಹೋಗಿದ್ದೀಯ ಅಂತ ಗದ್ರಿಕೊಂಡಾಗ ಅವ್ರ ಅಣ್ಣನೋ ನಾನು ಯಾರನ್ನ ಒಬ್ರು ಗದ್ರಿಕೊಂಡಾಗ ಬಂದು ಅವ ಮನೆ ಕೆಮ್ತಿದ್ದು. ಏನು ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಬರೀ ಇಂಥದ್ದೇ, ಬರೀ ಇದೆಯೇ. ಅವಳಿಗೆ ಇನ್ನೇನು ಮಾಡಲ್ಲ. ನೆಟ್ ಖಾಲಿ ಆಗತ್ತಕ್ಕ ಫೋನ್ ನೋಡ್ತಾಳೆ, ಕರೆಂಟ್ ಹೋಗತ್ತಕ್ಕ ಟಿ ವಿ ನೋಡ್ತಾಳೆ. UPS ಇರುತ್ತೆ, ಕರೆಂಟ್ ಹೋದ್ರೆ UPS ಇರುತ್ತೆ, ಆದರೂ ನೋಡ್ತಾ ಇರ್ತಾಳೆ. ನಿದ್ದು ಬರತ್ತಕ್ಕ ಟಿ ವಿ. ಅದಕ್ಕೆ ಮತ್ತೆ ಇದೆಲ್ಲ ಆಗಲ್ಲ ಅಂತಲೇ ನಾನು ಕಾಲೇಜ್ಗೆ ಹೋಗಲ್ಲ ಅಂತೇಳಿ ಹಿಂಗೆ ಆಟ ಹಿಡ್ಕೊಂಡು ಕೂಕೊಂಡಿದ್ದವಳು. ಬರೀ ಟಿ ವಿ ಫೋನು. ಅಲ್ಲ ಇಂಥ ಮಾಡ್ಕೊಂಡಿರೋದಕ್ಕೆ ಮತ್ತೆ ಕಾಲೇಜ್ಗೆ ಹೋಗಲ್ಲ ಅಂತ ಅಂಬೋದು. ಸುಮ್ಮನೆ ಕಾಲೇಜ್ಗೆ ಹೋಗಿದ್ರೆ ಓದ್ಕೊಂಡು ಬರ್ಕೊಂಡಿದ್ದಿದ್ರಿ. ಇವಾಗ ಮನೆಯಾಗ ಏನು ಮಾಡುತ್ತೆ? ಹೇಳಿದ್ರು ಕೇಳಲ್ಲ ನಮ್ಮಪ್ಪ ಹೇಳತ್ಲಾಗೆ. ಅಷ್ಟೇ, ನಾವೇನೇ ಇರೋದು ಹೇಳಕ್ಕೆ ಬಂದಿದ್ದೀವಿ. ನಿನ್ನ ಮಗಳಿಗೆ ಬುದ್ಧಿ ಕಲಿಸಾಡ್ರಿ, ಆಮೇಲೆ ನಳವತ್ತಿನ ಸಮಸ್ಯೆ ಅದೇ ಕಲಮ್ಮ ಹಿಂಗೆ ಅಂತ ಹೇಳಕ್ಕೆ ಬಂದ್ರೆ ನಾನೇನು ಕೇಳಲ್ಲ. ನಾನು ಈಗಲೇ ಹೇಳಿದ್ದೀನಿ ಅಷ್ಟೇ. ನಾನೇನು ಬಂದು ಧರಣಿ ಅಂತ ಎಲ್ಲ ವಿಷಯ ಹೇಳಿದ್ವಿ. ನಾನು ಶಾಂತಕ ಜಯಕ ಎಲ್ಲ ಬಂದು ಎಲ್ಲ ವಿಷಯ ಇದ್ದಿದ್ದಂಗೆ ಹೇಳ್ಬಿಟ್ವಿ. ನಳವತ್ತಿನ ಸಮಸ್ಯೆ ಆದರೆ ನಮ್ಮನ್ನು ಕೇಳೋಂಗಿಲ್ಲ, ನಿನ್ನ ಮಗಳು ಹಿಂಗೆ ಮಾಡ್ತಾ ಇದ್ದಾಳೆ, ಭಯವಾಗಿ ಕೇಳ್ರಿ ಅಂತೇಳಿ ನಾವು ಇರೋ ಸಿಚುವೇಶನ್ ಹಿಂಗೆ ಏನೈತೆ ಅದನ್ನು ಹೇಳಿದ್ದೀವಿ. ಮುಂದೆ ಅವ್ರಿಗೆ ಬಿಟ್ಟಿದ್ದವ್ರು ಹೆಂಗೆ ಇಕ್ಕೊಂತಾರೆ ಅವಳನ್ನ, ಹಂಗೆ ಅವಳು ಬುದ್ಧಿ ಕಲ್ತ್ಕೊಂಡು ಅವಳು ಚೆನ್ನಾಗಿರ್ತಾಳೆ ಅಷ್ಟೇ. ನೋಡ್ತಾ ಇವ್ರು ಹೇಳಿದ್ಮೇಲೂ ಅರ್ಥಕೊಂಬಿಲ್ಲ ಅಂದರೆ ಅವಳ ಜೀವನ ಅಷ್ಟೇ.
ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.